ಹಾಯ್ ಹೆಲೋ ನಮಸ್ಕಾರ. ಹೋದ ಸತಿ ಹೋದಾಗ 5 ಸತಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಾನು ಫಸ್ಟ್ ಟೈಮ್ ಮರಳು ಬರೋದು ನೋಡ್ತಾ ಇರೋದು. ಬೇಕು ತುಂಬಾ ಜನ ಇದ್ರು. ಜೀ ಕನ್ನಡ ಅವರು ಕೂಡ ಬಂದಿದ್ರು. ಎನಿ ಹೌ ಬಡೂರ್ ಬ್ಲಾಗಿಗೆಲ್ಲ ಬರಲ್ಲ ಅವ್ರು. ಹಾಯ್ ಹೆಲೋ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಥರ ಹೇಳ್ತಾನೆ ಇರ್ತೀನಿ ಗೊತ್ತು, ಬಟ್ ಬೇಜಾರು ಮಾಡ್ಕೊಳ್ಬೇಡಿ. ತಮ್ಮನೇಲಲ್ಲಿ ನೋಡಿರ್ತೀರ ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಸೊ ವೀಕ್ ಆಫ್ ಇತ್ತು, ಇನ್ನೇನು ಮಾಡೋದು ಮನೇಲಿ ಕೂತ್ಕೊಂಡು ಅಂತ ಹೇಳಿ ಮಂತ್ರಾಲಯಕ್ಕೆ ಹೋಗೋಣ, ಮನ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೋಗ್ತಾ ಇರೋದು. ನಾನು ಮತ್ತು ನನ್ನ ಫ್ರೆಂಡು, ನನ್ನ ಕಾಲೇಜ್ ಮೇಟ್ ಅವಳು. ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನು ಬುಕ್ ಮಾಡಿರೋದು ಸಾನ್ವಿ ಟ್ರಾವೆಲ್ಸಿಂದ ಸ್ಲೀಪರ್ ಕೋಚ್ ಬುಕ್ ಮಾಡಿರೋದು. ಆ್ಯಕ್ಚುಲಿ ಇದು ಅನ್ಪ್ಲ್ಯಾನ್ಡು, ಸಡನ್ನಾಗಿ ಪ್ಲ್ಯಾನ್ ಹಾಕಿದ್ದು. 1 ಮಂತ್ ಅಂದರೆ ಇತ್ತು, 1 ಮಂತ್ 2 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಿದ್ದಲ್ಲ, ಸಡನ್ನಾಗಿ ಪ್ಲ್ಯಾನ್ ಹಾಕಿದ್ದು ಹೋಗೋಣ ಅಂತ ಅನಿಸ್ತು. ಸೊ ಅದಕ್ಕೆ ಹೋಗ್ತಿರೋದು. ನಾನು ಹೋದ ಸತಿ ಇದಕ್ಕಿಂತ ಮುಂಚೆನೂ ಬಂದಿದ್ದೆ, ಆದರೆ ಸೋಲೋ ಟ್ರಿಪ್ ಬಂದಿದ್ದೆ ಮಂತ್ರಾಲಯಕ್ಕೆ. ಬಟ್ ಅದನ್ನು ವ್ಲಾಗ್ ಮಾಡಿದ್ದೆ, ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಆಗೋಗ್ಬಿಟ್ಟಿದೆ, ಹಳೆ ಫೋನಲ್ಲಿ ಇದ್ದಿದ್ದು. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ, ಫಸ್ಟ್ ವ್ಲಾಗ್ ಇನ್ 16 Pro Max. ಸೊ ನಿಮ್ಮ ಸಪೋರ್ಟ್ ಎಲ್ಲನೂ ಬೇಕು. ಆ್ಯಂಡ್ ಹೋಪ್ ಈ ವ್ಲಾಗ್ನ ನಾನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಬನ್ನಿ, ಈ ಮಂತ್ರಾಲಯ ಜರ್ನಿ ಹೆಂಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಹೆಂಗೆ ದರ್ಶನ ಆಗುತ್ತೆ, ರಶ್ ಇರುತ್ತಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ನಾವು ಹೋಗ್ತಿರೋದು ವೀಕೆಂಡ್ ಆಗಿರೋದ್ರಿಂದ ರಶ್ ಇರಬಹುದು. ಯೂಶ್ವಲಿ ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ, ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇರುತ್ತೆ, ಪ್ರಾಬಬಲಿ ರಶ್ ಇರ್ಬೋದು ಮಂತ್ರಾಲಯಲ್ಲಿ. ನೋಡೋಣ ರಾಯರು ಎಷ್ಟು ಸತಿ ದರ್ಶನ ಕೊಡ್ತಾರೋ ಅದ್ರ ಮೇಲೆ. ಬಟ್ ನಾನಂತೂ ಹೋದ ಸತಿ ಹೋದಾಗ 5 ಸತಿ ದರ್ಶನ ಮಾಡಿದ್ದೆ. ನಾನು ಶುಕ್ರವಾರ ಹೋಗಿದ್ದಿದ್ದು ಅನ್ಸುತ್ತೆ. ತುಂಬ ಚೆನ್ನಾಗಾಯಿತು ಗೈಸ್ ದರ್ಶನ, ಲಿಟ್ರಲಿ ಯಾರೂ ಇರಲಿಲ್ಲ. ಸೊ ಈ ಸತಿ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ, ನೋಡೋಣ ಬನ್ನಿ ಗೈಸ್. ಇವಾಗ ತಾನೇ ರೆಸ್ಟ್ ರೂಮ್ಗೆ ಅಂತ ನಿಲ್ಲಿಸಿದ್ರು. ಲೈಕ್ ನಾವೇನು ತಿಂದಿರಲಿಲ್ಲ, ಸೊ ಅದಕ್ಕೆ ಏನಾದ್ರು ತಿನ್ನೋಣ ಅಂತ. ಅಲ್ಲಿ ಸಿಗರೇಟ್ ಸ್ಮೋಕಿಂಗ್ ಮಾತ್ರ ಕಡೆ ಅನ್ಸುತ್ತೆ, ಅಲ್ಲೇನೂ ಸಿಗಲಿಲ್ಲ. ಹೌದಾ ಗೈಸ್, ಇವಾಗ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ. ಸೊ ಅದಕ್ಕೆ ಇವಾಗ ಇವಳು ಏನೋ ಗೈಸ್ ಅಂತಲೇ ಹೇಳ್ತಾರದ್ ಕಡೆ. ಸೊ ನನಗೆ ತುಂಬ ಹೊಟ್ಟೆ ಆಗ್ತದೆ. ಹೌದಾ, ಸ್ನ್ಯಾಕ್ಸ್ ಇದೆಯಾ ಇಲ್ಲಿ? ಈಗ ತಾನೇ ಎದ್ರಿ ಗೈಸ್, ಅಂದರೆ ಇವಾಗ ಟೈಮ್ ಬಂದು 6 o'clock ಆಗಿರ್ಬೋದು. ಇವಾಗ ತಾನೇ ಎದ್ವಿ. ಇನ್ನೊಂದು 2 stops ಅದೋನಿಯಲ್ಲಿದ್ದೀವಿ. ಅದೋನಿಯಲ್ಲಿ ತಾನೇ ಅದೋನಿಯಿಂದ ಹೊರಟಿದ್ದೀವಿ, ಆಲ್ರೆಡಿ ಬಿಟ್ಟಿದ್ದೀವಿ. ಇನ್ನೊಂದು 4 to 2 stops ಇರ್ಬೋದು ಅಷ್ಟೇ ಮಂತ್ರಾಲಯಕ್ಕೆ. ಸೊ ಇವಾಗ 6 ಗಂಟೆ ಟೈಮು, 6:30 7 ಗಂಟೆ ಆಗುತ್ತೆ ಅನ್ಸುತ್ತೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ. ಬೆಳಗಿನ ಜಾವ ಹೋಗ್ತಾ ಇರೋದು ಎಷ್ಟು ಚಂದ ಇದೆ. ಗೈಸ್ ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀವಿ. ಸೊ ಹೋಗ್ತಾ ಇದ್ದೀವಿ ನೋಡಿ, ಇಳಿದ್ಬಿಟ್ಟು ಲಗೇಜ್ ತೊಗೊಂಡೆಲ್ಲ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ಒಂದು ಸ್ಟೇ ಇದೆಯಂತೆ, ಹೋಮ್ ಸ್ಟೇ ಥರ. ಸೊ ಅಲ್ಲಿ ನಾವು ಫ್ರೆಶ್ ಅಪ್ ಆಗೋದಕ್ಕೆ ಮತ್ತು ಉಳ್ಕೊಳ್ಳೋದಕ್ಕೆಲ್ಲ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ ನಾವು. ಮಾಡ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಅಂದರೆ ಲಗೇಜೆಲ್ಲ ಇಟ್ಟು ಬಂದು ಹೋಗ್ತಾ ಇದ್ದೀವಿ. ಸೊ ಇವಾಗ ತುಂಗಭದ್ರಾ ನದಿ ನೋಡೋದಕ್ಕಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗೆ ನೀರಿರುತ್ತಾ ಇಲ್ವಾ ಅಂತ, ಬನ್ನಿ. ಇವಾಗ ನಾವು ತುಂಗಭದ್ರಾ ನದಿಗೆ ಬಂದಿದ್ದೀವಿ. ಆ್ಯಂಡ್ ಹೋದ ಸತಿ ನಾನು ಬಂದಾಗೂ ಕೂಡ ಸೇಮ್ ಅದೇ, ನೀರು ಇರಲಿಲ್ಲ. ಇವಾಗಲೂ ಕೂಡ ಸೇಮ್. ಬಟ್ ಅಂದರೆ ಇಲ್ಲಿ ನೀರು ಇದೆ, ಬಟ್ ಅರಿಯಲ್ಲ ಗೈಸ್, ಅಂದರೆ ಅರಿತಿಲ್ಲ, ನಿಂತ ಜಾಗದಲ್ಲೇ ನಿಂತೋಗ್ಬಿಟ್ಟಿದೆ. ಸೊ ಮಳೆ ಬಂದರೆ ಇಲ್ಲೆಲ್ಲ ಫುಲ್ ನೀರಿರುತ್ತೆ ನೋಡಿ, ಪ್ರಾಬಬಲಿ. ಸೊ ಆ್ಯಂಡ್ ಗಲೀಜ್ ಕೂಡ ಜಾಸ್ತಿ ಇದೆ, ಅಂದರೆ ಎಲ್ಲರೂ ಇಲ್ಲೇ ಸ್ನಾನ ಮಾಡ್ಕೊಳ್ತಾರೆ. ಅಲ್ಲಿ ನೋಡಿ ಎಷ್ಟು ಜನ ಅಲ್ಲಿ ನೀರಿಲ್ಲ ಅಂದರೂ ಸ್ನಾನ ಮಾಡ್ತಿದ್ದಾರೆ. ಸೊ ಅದು ಒಂದೇ ಪ್ರಾಬ್ಲಮ್ಮು. ಇಲ್ಲಿ ಅದು ಎತ್ತಿನ ಗಾಡಿ ಇದೆ ನೋಡಿ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು. ಮರಳಿದೆ ಗೈಸ್, ನದಿಯಲ್ಲಿ ನಾನು ಫಸ್ಟ್ ಟೈಮ್ ಮರಳು ಬರೋದು ನೋಡ್ತಾ ಇರೋದು. ಈಗ ತಾನೇ ನಾವು ರೂಮಿಗೆ ಬಂದ್ವಿ. ಅಂದರೆ ಇಲ್ಲಿ ಇದೆ ಅಲ್ವಾ, ಸೊ ಒಂದು ಚಿಕ್ಕ ಮನೆ ಥರ, ಒಂದೇ ಒಂದು ರೂಮು ನೋಡಿ. ಇಲ್ಲಿ ಒಂದು ಬೆಡ್ಡು, ಅಲ್ಲಿ ಒಂದು ಏನೋ
ಬಾತ್ರೂಮ್ ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮು ಮತ್ತು ಸ್ನಾನದ ಮನೆ, ಚಿಕ್ಕ ಮಿರರ್ ಇದೆ ರೆಡಿ ಆಗೋದಕ್ಕೆ. ಸೊ ನೋಡಿ ಎಷ್ಟೆಲ್ಲ ಕಾಣಿಸ್ತಿದ್ದೀನಿ. ಸೊ ಅಷ್ಟೇ ಗೈಸ್, ಅಂದರೆ ಒಂದು ದಿನಕ್ಕೆ ಅಲ್ವಾ ಸ್ಟೇ ಆಗೋದಕ್ಕೆ. ಅವ್ರ ಫ್ರೆಂಡೇ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಕೊಟ್ಟರು. ಸೊ ಇದೊಂದು ಗೆಸ್ಟ್ ರೂಮ್ ಥರ ರೆಡಿ ಆಗಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ. ಸರಿ, ಚೆನ್ನಾಗಿ ಬರ್ತಿದ್ಯಾ? ಚೆನ್ನಾಗಿ ಬರ್ತಿದ್ಯಾ ಗೈಸ್? ಹಿಂಗೆ ರೆಡಿ ಆಗಿದ್ದೀನಿ. ಐ ಡೋಂಟ್ ನೋ, ಇಟ್ಕೋ ಅವ್ರಿಗೆ ಕಾಣಿಸ್ತಾ. ಇವಾಗ ದರ್ಶನಕ್ಕೆ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿದೆ. ಎಷ್ಟು ಟೈಮ್ ಇವಾಗ? 9 ಗಂಟೆ ಆಗಿದೆಯಾ? ಆಗಿದೆ 9:30. 9:30 ಆಗಿದೆ ಗೈಸ್. ಇವಾಗ ಬೇಗ ಬೇಗ ಹೋಗಿ ದರ್ಶನ ಮಾಡೋಣ ಬನ್ನಿ. ಸರಿ ಬಾರೆ ಗೈಸ್, ಈಗ ತಾನೇ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಇವಾಗ ಬೇರೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಸೊ ಇವಾಗ ಇಲ್ಲೇ ಸುತ್ತಮುತ್ತ ಪ್ಲೇಸಸ್ಗೆ ಹೋಗಬೇಕು. ಅದಕ್ಕೆ ಇವಾಗ ಹೋಗೋಣ ಅಂತ. ಇನ್ನೂ ಟಿಫನ್ ಮಾಡಿಲ್ಲ ಗೈಸ್. ಟಿಫನ್ ಮಾಡಿಕೊಂಡು ಇವಾಗ ಹೊರಡಬೇಕು. ಇಲ್ಲಿ ನೋಡಿ ಇವಳು ರೆಡಿ ಆಗ್ತಿದ್ದಾರೆ. ಸುರೇಖಾ ನೋಡೆ. ಹಾಂ. ಸೊ ಗೈಸ್ ಇವಾಗ ಹೋಗಬೇಕು. ಹೋಗ್ಬಿಟ್ಟು ಬಂದು ಈಗ ಹೋಗ್ಬಿಟ್ಟು ಬಂದು ಟಿಫನ್ ಮಾಡಿಕೊಂಡು ಫಸ್ಟು ಅಲ್ಲಿ ಸುತ್ತಮುತ್ತ ಪ್ಲೇಸಸ್ಗೆಲ್ಲ ನೋಡ್ಬಿಟ್ಟು ಹಾಗೆ ಒಂದು ಸ್ವಲ್ಪ ನಮ್ಮದು ಇರುತ್ತಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ತುಂಬಾ ಜನ ಇದ್ದರು. ಅಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಇದ್ದರು. ಆ್ಯಂಡ್ ಹಾಗೆ ಜೀ ಕನ್ನಡ ಅವರು ಕೂಡ ಬಂದಿದ್ದರು. ಯಾರು? ಸರಿಗಮಪ ಅವ್ರು ತಾನೇ ಬಂದಿದ್ದು. ಎಸ್, ಇವಳು ನೋಡೇ ಇಲ್ಲ ಗೈಸ್, ಬರೀ ಡವ್ಗಳು. ನಾನೇ ತೋರಿಸಿದ್ದಾನೆ. ಅವರೆಲ್ಲ ಕಂಟೆಸ್ಟೆಂಟ್ಸ್ ಏನೋ ಬಂದಿದ್ರು. ಐ ಡೋಂಟ್ ನೋ, ಪ್ರೋಗ್ರಾಮ್ ಏನಾದರೂ ಇರಬಹುದು ಅಥವಾ ದರ್ಶನ ಮಾಡ್ಕೊಳ್ಳೋಕ್ಕೂ ಕೂಡ ಬಂದಿರ್ಬೋದು. ಸೊ ಈಗೆಲ್ಲ ಡ್ರೆಸ್ ಚೇಂಜ್ ಆಯಿತು. ಇವಾಗ ಊಟ ಮಾಡೋಕ್ಕೆ ಹೋಗೋಣ ಬನ್ನಿ ಗೈಸ್. ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋಣ, ಅಂದರೆ ಟಿಫನ್ ಮಾಡೋಣ ಅಂತ. ಯಾವುದಿದು ಹೋಟೆಲ್ ನೇಮು? ದಕ್ಷಿಣ ಕನ್ನಡ ಅಂತ. ಕರೆಕ್ಟಾಗಿ ಹೇಳಿ ಗೊತ್ತಿಲ್ಲ ಗೈಸ್. ಅದೇನೋ ದಕ್ಷಿಣ ಅಂತ ಇತ್ತು ಅಷ್ಟೇ, ಅದಕ್ಕೆ ಬಂದುಬಿಟ್ವಿ. ಸೊ ಇವಾಗ ಕುತ್ಕೊಂಡಿದ್ದೀವಿ. ಇವಳು ಕುತ್ಕೊಂಡಿದ್ದಾಳೆ. ಸೊ ನಿನ್ನೆ ಇವಳು ಬ್ಲಾಗಿಗೆ ಏನಕ್ಕೆ ಬಂದಿಲ್ಲ ಅಂದರೆ ಚೆನ್ನಾಗಿ ರೆಡಿ ಆಗಿರಲಿಲ್ವಂತೆ, ಅದಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲ ನೆನ್ನೆ? ಇದು ಓವರ್ ಆ್ಯಕ್ಷನ್ ಅಂತಾರೆ ನಮ್ಮ ಕಡೆ. ಎನಿ ಹಾವ್ ಬಡವ್ರ ಬ್ಲಾಗಿಗೆಲ್ಲ ಬರಲ್ಲ, ಅವ್ರಿಗೇನು ಮಾಡೋದಕ್ಕಾಗಲ್ಲ. ಬನ್ನಿ ಗೈಸ್, ಏನು ಆರ್ಡ್ರ್ ಮಾಡೋಣ? ನನಗೆ ಇಡ್ಲಿ ವಡೆ. ನಿಂಗೆ? ಆಯಿತು. 11:45. ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂತು. ಇದು ಬಿದ್ದೋಗ್ತೈತೆ ಕಡೆ. ನೋಡಿ ಗೈಸ್ ನಮ್ಮ ಜನ ಹೇಗೆ ಮಾಡ್ತಾರೆ. ಓಕೆ ಫೈನ್, ಇವಾಗ ಆರ್ಡ್ರ್ ಮಾಡ್ಬಿಟ್ಟು ಏನು ಆರ್ಡ್ರ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ. ನಾವಿವಾಗ ಬಂದಿರೋದು ಯಾವುದಿದು? ಅಭಯ ಆಂಜನೇಯ ದೇವಸ್ಥಾನ ತಾನೇ ಗೈಸ್. ಇವಾಗ ನಾವು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಬ್ಬಾ ಬಿಸಿಲು, ಹೆವಿ ಬಿಸಿಲು ಗೈಸ್ ಇದೆ ನೋಡಿ. ದೊಡ್ಡ ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ಆಪೋಸಿಟಲ್ಲಿ ರಾಮನ್ ಸ್ಟ್ಯಾಚ್ಯೂ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಒಂದೇ ಸತಿ ಗೈಸ್ ಮಾವಿನಕಾಯಿ ತೊಗೊಂಡಿದ್ದೀನಿ, ತಿಂತಾ ಇದ್ದೀನಿ. ಮಾವಿನಕಾಯಿ ಝೂಮ್ ಹಾಕಿ ತೋರಿಸ್ತಿದ್ದಾರೆ. ಇವೊಂದು ಇದ್ಬಿಟ್ರೆ ಸಾಕು. ನಂಗೆ ಎಲ್ಲರೂ ಟ್ರಿಪ್ ಹೋದ್ರೆ ಸೋಡಾ, ಮಾವಿನಕಾಯಿ. ಮಗು ಕೊಡೆ ಬೇಕೇನ? ಮಗು ಐಸ್ ಕ್ರೀಮ್ ತಿಂತಾ ಇದೆ ಕಣೆ ಆಲ್ರೆಡಿ. ನನಗೆ ದರ್ಶನ ಎಲ್ಲ ಆಯಿತು, ಬಟ್ ತುಂಬ ಬಿಸಿಲಿದೆ. ಆಂಧ್ರ ಬೇರೆ ಫುಲ್ ಬಿಸಿಲಿದೆ. ಎಷ್ಟು ಬಿಸಿಲಂದರೆ ಆ್ಯಂಡ್ ಜನ ಬೇರೆ ಜಾಸ್ತಿ. ಈಗ ಸ್ಯಾಟರ್ಡೆ ಆಗಿರೋದ್ರಿಂದ ಹೆವಿ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ದರ್ಶನ ಆಯಿತು. ಇವಾಗ
ಇನ್ನೂ ಒಂದು ಪ್ಲೇಸ್ಗೆ ಹೋಗ್ಬೇಕು ಬನ್ನಿ. ಗೈಸ್ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಫುಲ್ ಟಯರ್ಡ್, ಇಬ್ರಿಗೂ ಟಯರ್ಡು. ಅವಳಂತೂ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾಳೆ ಆ್ಯಂಡ್ ನನಗೂ ಟಯರ್ಡೆ. ನಾನೇ ಫುಲ್ ಗಾಡಿ ಓಡಿಸಿದ್ದು ಗೈಸ್, ನಾನೇ ಗಾಡಿ ಓಡಿಸಿದ್ದು. ಎಷ್ಟು ಕಿಲೋಮೀಟ್ರ್? 75 ಪ್ಲಸ್ 75 ಕಿಲೋಮೀಟರ್ಸ್ ನಾನೇ ಓಡಿಸಿದ್ದು ಸ್ಕೂಟಿ. ಸೊ ಅದೊಂದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿದೆ, ಬಟ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ರೈಡ್ನ. ಅದಾದಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ. ಅದನ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ರೂಮ್ ಬಂದಿದ ತಕ್ಷಣ ಚಾರ್ಜ್ಗೆ ಹಾಕಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಕ್ಕ ಫ್ಯಾನ್ ಗಾಡಿ ಕೇಳಿಸ್ತಾ ಇಲ್ಲ ಅಕ್ಕ, ಫ್ಯಾನ್ ಆಫ್ ಮಾಡೋಕ್ಕ. ಸೊ ಇವಾಗ ಮತ್ತೆ ಹೋಗಬೇಕು ಟೆಂಪಲ್ಗೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಏನು ರಥೋತ್ಸವ ಇದೆ ಇವಾಗ 7:45ಇಂದ. ಇವಾಗ ಆಲ್ರೆಡಿ 7:30. ಇನ್ನೇನು 5 ಮಿನಿಟ್ಸ್ ವಾಕೇಬಲ್ ಅಲ್ವಾ. ಸೊ 7:45ಗೆ ಬಿಡಬೇಕು. 7:45ಗೆ ಅಲ್ಲಿರಬೇಕು. ಹಾಗೆ ಇನ್ನೂ ಒಂದು ಸತಿ ರಾಯರ ದರ್ಶನ ಮಾಡಿಕೊಂಡು 10:45ಗೆ ಅಲ್ವಾ ಇರೋದು ಬಸ್ಸು, 10:45ಗೆ ಇರೋದು. ಸೊ ಡನ್ ಫಾರ್ ದ ಡೇ. ಆ್ಯಂಡ್ ಈ ಟ್ರಿಪ್ಪು ಒಂದು ಚಿಕ್ಕ ಮಿನಿ ಟ್ರಿಪ್ಪು ಮುಗೀತು. ಆ್ಯಂಡ್ ಯಾ ಚೆನ್ನಾಗಿತ್ತು. ಹೇಗನ್ನಿಸ್ತು ಸುರೇಖಾ ನಿಮಗೆ? ಚೆನ್ನಾಗಿತ್ತು, ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದಾ? ನನ್ನ ಜೊತೆ ನೀನು ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು? ಹೌದು ಗೈಸ್, ಇವಳು ಫಸ್ಟ್ ಟೈಮ್ ಗೈಸ್ ನನ್ನ ಜೊತೆ ಬಂದಿದ್ದು. ನಂದು ಇನ್ನೊಂದೇನು ಗೊತ್ತಾ, ಈ ಕಡೆ ಚೆನ್ನಾಗಿ ಬರ್ತದೆ, ಈ ಕಡೆ ಕುತ್ಕೋಬೇಕಾಯ್ತು, ಕಪ್ಪಗೆ ಕಾಣಿಸ್ತೀನಿ. ಅಯ್ಯೋ ಇದನ್ನ ಹಾಕ್ತೀನಿ ನಾನಂತೂ. ನಾಳೆ ಹಾಕಿದ್ರೆ ನಾನಂತೂ ಹಾಕ್ತೀನಿ ಇದನ್ನ, ಹೊಡೆದಾಕ್ಬಿಡ್ತೀನಿ ಸೀರಿಯಸ್ಲಿ, ಹೊಡೆದಾಕ್ಬಿಡ್ತೀನಿ ಅದೆಲ್ಲ. ಸೊ ಫ್ಯಾನ್ ಆಫ್ ಮಾಡಿದ್ರೆ ಶೆಕೆ ನೋಡು. ಇವಾಗ ನೀವೇ ನೋಡಿ ಗೈಸ್ ಎಷ್ಟು ಶೆಕೆ. ಸೊ ಯಾ ಅದಾದಮೇಲೆ ಇನ್ನು ನಾನು ಬಸ್ಸಲ್ಲಿ ಸಿಗ್ತೀನಿ. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಸದ್ಯಕ್ಕೆ. ಈಗ ಮಾವಿನಕಾಯಿ ತಿಂತಾಯಿದ್ದೀನಿ. ಎಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿ ತೊಗೊಂಡಿದ್ದು. ಇನ್ನೂ ತಿಂತಾನೆ ತಿಂದಿದ್ದೀನಿ. ಇವ್ರು ಯಾರೂ ತಿಂದಿಲ್ಲ, ನಾನೊಬ್ಬಳೇ ಅಂದರೆ ಒಂದು ಕಾಯಿ ತೊಗೊಂಡಿದ್ದೆ. ಸೊ ಇದು ಇನ್ನೂ ಒಂದು ಪೀಸ್ ಇದೆ, ಇನ್ನೂ ಒಂದು ಪೀಸು ಮತ್ತು ವಾಟೆ ಇದೆ. ಆ ವಾಟೆನ ತಿನ್ನಬೇಕು, ಅದನ್ನು ಬಸ್ಸಲ್ಲಿ ತಿಂತೀನಿ. ಸೊ ಯಾ ಈ ಫ್ಯಾನ್ ಯಾಕೆ ಬೇಗ ಶೆಕೆ. ಫೋಟೋ ಏನು ಬೇಡ, ವಿಡಿಯೋ ಮಾಡ್ತೀನಿ. ಲೈಟ್ ಸೆಟ್ಟಿಂಗ್ಸ್ ನೋಡಿ ಹೆಂಗಿದೆ ಅಂತ. ಫುಲ್ ಲೈಟ್ ಸೆಟ್ಟಿಂಗ್ಸು. ಐ ಡೋಂಟ್ ನೋ ಇಸ್ ದಿಸ್. ಎಷ್ಟು ಚಂದ ಇದೆ ನೋಡಿ ಗೈಸ್, ಎಷ್ಟು ಚಂದ ಇದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ನೈಟ್ ಹೊತ್ತು ಇಲ್ಲೆಲ್ಲ ಫುಲ್ ಹೆಂಗೆ ಕುತ್ಕೊಂಡು ಬಿಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಅದೇ ನೈಟ್ ಹೊತ್ತು ಬಂದರೆ ಲೈಟಿಂಗ್ಸ್ ನೋಡ್ಬೋದು ಅಲ್ವಾ, ಚೆನ್ನಾಗಿದೆ. ಐ ಡೋಂಟ್ ನೋ ಲೈಕ್ ನಿಮಗೆ ನನ್ನ ವಾಯ್ಸ್ ಕ್ಲಿಯರ್ ಆಗ್ತಿರ್ಬೋದು ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಗೈಸ್ ಹಸುಗಳು. ನಿನ್ನೆ ದೇವಸ್ಥಾನದಿಂದ ಬಂದು ಹಾಗೆ ಮಲಗಿಬಿಟ್ರಿ ಆ್ಯಂಡ್ ಬಸ್ ಬಂತು ಅಂತ ಹೊರಟುಬಿಟ್ವಿ. ಸೊ ಇವತ್ತು ನಾವು ರೀಚ್ ಆಗಿದ್ದು ಮಾರ್ನಿಂಗ್ 6:30ಗೆ ಮೆಜೆಸ್ಟಿಕ್ ರೀಚ್ ಆದ್ರಿ ಆ್ಯಂಡ್ 7:30 ಆನೇಕಲ್. ಆ್ಯಂಡ್ ಯಾ ಈ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ತುಂಬ ಮೆಮೊರೇಬಲ್ ಆಗಿತ್ತು. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಆ್ಯಂಡ್ ಯಾ ಗೈಸ್ ನಾನು ಇವಾಗ ಎದ್ದಿದ್ದು 1 ಗಂಟೆಗೆ. ಇವಾಗ ಎದ್ದು ಸ್ನಾನ ಮಾಡಿಕೊಂಡು ವ್ಲಾಗ್ನ ಎಂಡ್ ಮಾಡಬೇಕು ಅಂತ. ಸೊ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನನ್ನ ವ್ಲಾಗ್ಗೋಸ್ಕರ ಕಾಯ್ತೀರಿ ಆ್ಯಂಡ್ ನಾನು ನಿಮ್ಮನ್ನ ನಟಿಸ್ತಾನೆ ಇರ್ತೀನಿ ಅಂತ ಹೇಳ್ತಾ, ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.